ಇದು ಬ್ಯಾಂಗ್ಳೂರು ಸೆಂಟ್ರಲ್ ಪ್ರಿಸನ್, ಈಗ ಫ್ರೀಡಮ್ ಪಾರ್ಕ್ ಆಗಿದೆ. ನೋಡೋಣ ಏನೇನಿದೆ ಪ್ರಿಸನ್ನಲ್ಲಿ. ಇದು ಆ್ಯಕ್ಚುಲಿ ಗೋಡೆ ಜಂಪ್ ಮಾಡಿ ಆಚೆ ಹೋಗಬಾರ್ದು ಅಂತ ದೊಡ್ಡ ಗೋಡೆ ಕಟ್ಟಿದ್ದಾರೆ. ಈಗ ಇದು ವಾಕಿಂಗ್ ಪ್ಯಾರಡೈಸ್ ಆಗಿದೆ. ಬನ್ನಿ ಸ್ನೇಹಿತರೆ, ಹಾಗೆ ತೋರಿಸ್ತೀನಿ ಏನೇನಿದೆ ಅಂತ. ಇದು ನೋಡಿ, ಸಣ್ಣ ಪುಟ್ಟ ಕಳ್ತನ ಮಾಡಿರೋರು ಮತ್ತು ಚಿಕ್ಕ ಚಿಕ್ಕ ಕಳ್ಳರಿಗೆ ಅವರು ಇಲ್ಲೇ ಮಲ್ಕೋಬೇಕಾಗಿತ್ತು ಮುಂಚೆ ಅವರೆಲ್ಲ. ಇವ್ರಿಗೆಲ್ಲ ಒಟ್ಟಿಗೆ ಒಂದು 200 ಜನ 300 ಜನ ಒಟ್ಟೊಟ್ಟಿಗೆ ಇಡ್ತಾಯಿದ್ರು ಮುಂಚೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಹೈ ಸೆಕ್ಯೂರಿಟಿ ಬ್ಲಾಕ್ ಅಂತ. ಇದು ನಟೋರಿಯಸ್ ಕ್ರಿಮಿನಲ್ಸ್ಗೆ ಇಲ್ಲಿ ಕೂಡ ಆಗ್ತಿದ್ರು ಇಂಡಿವಿಜುವಲ್ ಆಗಿ. ನೋಡಿ, ಇಲ್ಲಿ ಸುಮಾರು ಒಂದು 20-25 ರೂಮ್ ಇದೆ, ಒಬ್ಬೊಬ್ಬರಿಗೆ ಒಂದೊಂದು. ಇಲ್ಲಿ ನೋಡಿ, ರೂಮ್ ನಂಬರ್ 1, 2, 3 ಅಂತ ಆಲ್ಮೋಸ್ಟ್ ಒಂದು 50 to 60 ರೂಮ್ಸ್ ಇದೆ. ದಿಸ್ ಈಸ್ ಓನ್ಲಿ ಫಾರ್ ನಟೋರಿಯಸ್ ಕ್ರಿಮಿನಲ್ಸ್. ಇದು ನೋಡಿ, ಪೀಪಲ್ಸ್ ಕೋರ್ಟ್ ಇದೆ, ಸೆಲ್ ಯಾರ್ಡ್ ಇದೆ, ಡ್ರಿಂಕಿಂಗ್ ವಾಟರ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ದಿಸ್ ಈಸ್ ಆ್ಯಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಬಿಫೋರ್ ಇಟ್ ವಾಸ್ ಪ್ರಿಸನ್, ಈಗ ವಾಕಿಂಗ್ ಪಾರ್ಕ್ ಆಗಿದೆ, ಫ್ರೀಡಮ್ ಪಾರ್ಕ್. ಇದು ಮುಂಚೆ ಕೈದಿಗಳಿಗೆ ಟಾಯ್ಲೆಟ್, ಓಪನ್ ಟಾಯ್ಲೆಟ್ ಫಾರ್ ಪ್ರಿಸ್ನರ್ಸ್. ಇಟ್ಸ್ ಆಲ್ಮೋಸ್ಟ್ 100 year old. ಈಗ ರಿನೋವೇಟ್ ಮಾಡಿರ್ಬೋದು, ಬಟ್ ಈ ಜಾಗದಲ್ಲಿ ಅವರು ಸ್ನಾನ ಮಾಡೋದು ಆ್ಯಂಡ್ ಟಾಯ್ಲೆಟ್ ಯೂಸ್ ಮಾಡ್ಬೋದು ಅಂದರೆ ಇಲ್ಲಿ ಬರ್ತಾಯಿದೆ. ಇದು ಪ್ರಿಸ್ನರ್ಸ್ಗೆ ರಿಕ್ರಿಯೇಷನ್, ಆಟ ಆಡೋದು, ವಾಲಿಬಾಲು, ಫುಟ್ಬಾಲ್, ಕ್ರಿಕೆಟ್, ಅದೇನಿತ್ತೋ ಅವ್ರ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು ಮುಂಚೆ. ಈಗ ಲೈಕ್ ಐ ಸೆಡ್, ಇಟ್ಸ್ ಅ ವಾಕಿಂಗ್ ಪಾರ್ಕ್. ನಾವು ಪಾರ್ಕ್ ಆಗೋಗ್ಬಿಟ್ಟಿದೆ. ಮತ್ತು ಧರಣಿಗಳೆಲ್ಲ ಮಾಡ್ತಾರಲ್ಲ ಫ್ರೀಡಮ್ ಪಾರ್ಕ್ ಅಂದರೆ, ಒಳಗಡೆ ನಾನು ತೋರಿಸಿದ್ದೀನಿ ಚಿಕ್ಕ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.